ಹೆಸರು ವೀಣಾ ಚರಂತಿಮಠ ಅಂತ. ನಾನು ಬಂದಿರೋದು ಕರ್ನಾಟಕದಿಂದ. ನನಗೆ ಡಿಸೆಂಬರ್ 19, 2017 ಆಕ್ಸಿಡೆಂಟ್ ಆಗಿತ್ತು. ಸುಮಾರು ಹಾಸ್ಪಿಟ್ಲಿಗೆ ನಾನು ಹೋಗಿದ್ದೀನಿ. ಕೇರಳ, ನಾಡಿ ಮಿಡಿತ ಎಲ್ಲ ಡಾಕ್ಟ್ರ್ ಹತ್ರ ನಾನು ತೋರಿಸಿದ್ದೀನಿ. ಬಟ್ ಎಲ್ಲ ಡಾಕ್ಟ್ರು ನನಗೆ ಹೇಳಿದ್ದು, ಇಲ್ಲ ನೀವು ಇಷ್ಟು ಬೇಗ ನಡೆಯೋಕ್ಕಾಗಲ್ಲ ಅಂತ ಹೇಳಿ. L1 ವರ್ಟೆಬ್ರಾ ಫ್ರ್ಯಾಕ್ಚರ್ ಆಗಿತ್ತು. ನನಗೆ ಕೇರಳಕ್ಕೆ ಹೋದಾಗ ಒಬ್ಬರು ಅಂಕಲ್ ಮೀಟ್ ಆಗಿದ್ರು. ಅವ್ರು ಹೇಳಿದರು, ಅಪೋಕಸ್ ಹೋಗಿದ್ದೆ ನಾನು, ಹೈದರಾಬಾದಲ್ಲಿದೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂಥೇಳಿ. ಒಂದು ಸರ್ತಿ ನೀವು ಅಪೋಕೋಸ್ಗೆ ಭೇಟಿಯಾಗಿ ನಿಮ್ಮಲ್ಲೇ ಅವ್ರು ಕಾನ್ಫಿಡೆಂಟ್ ತುಂಬ್ತಾರೆ. ಅಸಾಧ್ಯವಾದ್ದು ಯಾವುದೂ ಇಲ್ಲ ಜೀವನದಲ್ಲಿ, ಕೊಂಚನಾದರೂ ಸಾಧನೆ ಅಂತ ಇರುತ್ತೆ. ಇವಾಗ ನನಗೆ ನಡೆಯೋಕ್ಕಾಗಲ್ಲ ಅಂತ ಎಷ್ಟೋ ಡಾಕ್ಟರ್ ಹೇಳಿದರು. ನಾನಿವಾಗ ಅಡ್ಡಾಡ್ತಾ ಇದ್ದೀನಿ, ನಡೀತಿದ್ದೀನಿ. ಅದಕ್ಕೆ ಕಾರಣ ಅಂದರೆ ಅಪೋಕೋಸ್. ಯಾರು ನೆವರ್ ಗಿವ್ ಅಪ್ ಅಂತ ಹೇಳ್ತೀನಿ. ಯಾವ ಪೇಷಂಟೂ ತಮ್ಮ ಹೋಪ್ಗಳನ್ನು ಕಳ್ಕೊಬಾರ್ದು ಅಂತ ಹೇಳ್ತೀನಿ. ಫಿಸಿಯೋಥೆರಪಿ, ಮೆಡಿಕಲ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಫ್ಯಾಮಿಲಿ ಸಪೋರ್ಟ್ ಕೂಡ ಅವಶ್ಯಕತೆ ಇರುತ್ತೆ. ಫ್ಯಾಮಿಲಿ ಸಪೋರ್ಟಿಂದ ಪೇಷಂಟ್ ಕೂಡ ಅಷ್ಟೇ ಶೀಘ್ರವಾಗಿ ಗುಣಮುಖರಾಗ್ತಾರೆ. ಇವಾಗ ಅವ್ರ ಬಗ್ಗೆ ಹೇಳೋದಕ್ಕೂ ನನಗೆ ಪದಗಳು ಕಮ್ಮಿ ಆಗುತ್ತೆ, ಅಷ್ಟೊಂದು ಸಪೋರ್ಟ್ ನೀಡಿದ್ದಾರೆ. ಸೊ ಅವ್ರ ಸಪೋರ್ಟಿಂದ ಕೂಡ ನಾನು ಅಡ್ಡಾಡೋದಕ್ಕೆ ಅಥವಾ ನಾನು ಇವತ್ತು ಏನಾದರೂ ಸಾಧನೆ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಯಜಮಾನರು ಅಂತ ಹೇಳ್ತಿದ್ದೀನಿ.